ಕೊಟ್ಟಿದ್ದು ಒಳ್ಳೆಯದೇ ಆಯಿತು. ಯಾಕೆಂದರೆ ಎಲ್ಲ ವಿಷಯದ ಬಗ್ಗೆ ಒಂದು ಪ್ರಸ್ತಾವನೆ ಮಾಡಿದ್ದಾರೆ ಅವರು. ಬಹಳ ಚೆನ್ನಾಗಿ ಮಂಟಪರನ್ನು ಕಟ್ಟಿಕೊಟ್ಟಿದ್ದಾರೆ. ಇನ್ನು ಪ್ರತ್ಯೇಕವಾಗಿ ಮಂಟಪರ ಕುರಿತು ಹೇಳಲಿಕ್ಕಿದ್ದಾರೆ. ಮಂಟಪರ ಪ್ರಯೋಗಶೀಲತೆ ಬಗ್ಗೆ ಮಾತನಾಡುವವರು ಮೂರ್ತಿ ದೇರಾಜಿಯವರು. ದೇರಾಜಿ ಒಂದೇನು ವಿಷಯ ಸರ್, ದೇರಾಜಿ ಸೀತಾರಾಮಯ್ಯನವರ ಸುಪುತ್ರ, ನಾಟಕ ನಟರು, ಮಕ್ಕಳ ನಾಟಕದ ನಿರ್ದೇಶಕರು, ಯಕ್ಷ ಸಂಗೀತ ರಚನೆ, ಹಾಡು, ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿ ನಿವೃತ್ತರು, ಮಕ್ಕಳ ಶಿಬಿರ ನಡೆಸಿ ಸ್ಕ್ರಿಪ್ಟ್ ಇಲ್ಲದೆ ನಾಟಕವನ್ನು ನಡೆಸುವವರು, ಒಳ್ಳೆಯ ಸಹೃದಯ, ಅನೇಕ ಮಕ್ಕಳ ನಾಟಕ ಪುಸ್ತಕಗಳನ್ನು ಬರೆದಿದ್ದಾರೆ. ಮಂಟಪರನ್ನು ಹತ್ತಿರದಿಂದ ಬಲ್ಲ ಅವರು ಮಂಟಪರ ಪ್ರಯೋಗಶೀಲತೆಯ ಬಗ್ಗೆ ಮಾತನಾಡ್ತಾರೆ ಒಂದು 10-12 ನಿಮಿಷ. ಮಂಟಪರ ಬಗ್ಗೆ ಮಾತಾಡಬೇಕು ಅಂತ ಹೆಗಡೆ ಅವರು ಹೇಳಿದಾಗ ನಾನು ಭಾಳ ಸಂತೋಷದಿಂದ ಒಪ್ಪಿಕೊಂಡಿದ್ದೆ. ಯಾಕಂದರೆ ಮಂಟಪರಿಗೆ ಒಂದು ಮಂಟಪ ಕಟ್ಟುವ ಸಂದರ್ಭದಲ್ಲಿ ಒಂದು ಅವಕಾಶ ನನಗೂ ಸಿಗ್ತದಲ್ಲ ಹೇಳುವ ಖುಷಿ. ಅವರ ಸ್ನೇಹ, ಅವರ ಪ್ರೀತಿ, ಅವರ ಹೃದಯವಂತಿಕೆ ಬಗ್ಗೆ ಒಂದು 5-10 ನಿಮಿಷ ಮಾತಾಡಿದರೆ ಆಯಿತು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ಇದಕ್ಕೆ ಏನು ತಿಳುವಳಿಕೆ ಬೇಕಾಗಿಲ್ಲ, ನೋಡಿ, ತಜ್ಞತೆಯೂ ಬೇಡ. ಆದರೆ ಈ ಯಕ್ಷಗಾನ ಕಲಾರಂಗದಲ್ಲಿ ಇರುವವರು ಹೆಚ್ಚಿನವರು ಮಾಸ್ಟರ್ ಅಂತ ಕಾಣ್ತದೆ. ಈ ಮಾಸ್ಟರ್ಗಳಿಗೆ ಒಂದು ಅಭ್ಯಾಸ ಉಂಟು, ಒಂದು ಹೋಮ್ವರ್ಕ್ ಕೊಡಬೇಕು ಅಂತ. ಈತ ಎಲ್ಲಿಯಾದರೂ ಎಲ್ಲರಿಗೂ ಗೊತ್ತಿರೋ ವಿಷಯವನ್ನೇ ಹೇಳಿ ಸ್ವಲ್ಪ ಚಪ್ಪಡಿ ಮಾಡೋದು ಬೇಡ ಅಂತ ಒಂದು ಹೋಮ್ವರ್ಕ್ ಕೊಟ್ಟಿದ್ದಾರೆ. ಹಾಗೆ ಸನ್ಮಾನ್ಯ ಅಧ್ಯಕ್ಷರನ್ನು, ಮಂಟಪರನ್ನು, ಮಂಟಪರ ಮನೆಯವರನ್ನು, ನಿಮ್ಮೆಲ್ಲರನ್ನು ಸಾಕ್ಷಿಯಾಗಿಟ್ಟುಕೊಂಡು ನಾನು ನನಗೆ ಕೊಟ್ಟಂಥ ಪ್ರಾಜೆಕ್ಟ್ ಹೋಮ್ವರ್ಕನ್ನು ನಿಮ್ಮ ಮುಂದೆ ಒಪ್ಪಿಸ್ತಾ ಇದ್ದೆ. ಸೃಷ್ಟಿಶೀಲತೆ ಮತ್ತು ಪ್ರಯೋಗಶೀಲತೆ ಎನ್ನುವ ಪದಗಳು ಅನೇಕ ಬಾರಿ ಒಂದೇ ಅರ್ಥದಲ್ಲಿ ಬಳಕೆಯಾಗುವುದಿದೆ. ಆದರೆ ನನ್ನ ಪ್ರಕಾರ ಅವೆರಡು ಒಂದೇ ಅಲ್ಲ. ಪ್ರಾಯಶಃ ಒಂದು ಜ್ಞಾನ ಮಾರ್ಗ, ಒಂದು ಕರ್ಮ ಮಾರ್ಗ ಅಂತ ಹೇಳ್ಬೋದೋ ಏನೋ ಗೊತ್ತಿಲ್ಲ ನನಗೆ. ಸೃಷ್ಟಿಶೀಲತೆ ಎನ್ನುವುದು ಪ್ರಕಟ ಆಗಿಯೇ ಆಗುತ್ತದೆ ಎನ್ನುವ ಹಾಗಿಲ್ಲ, ಅದು ಸುಮ್ಮನೆ ಇರಲೂಬಹುದು. ಆದರೆ ಸೃಷ್ಟಿಶೀಲ ವ್ಯಕ್ತಿಯಲ್ಲಿ ಹುಡುಕಾಟ ಸದಾ ಇದೆ. ಸಾಕ್ಷಿಯಾಗಿ ನೋಡುವ ಗುಣವೇ ಮುಖ್ಯ. ಪ್ರಯೋಗಶೀಲತೆ ಎನ್ನುವ ಪದವೇ ಏನನ್ನಾದರೂ ಮಾಡುತ್ತಲೇ ಹುಡುಕಾಟ ಎನ್ನುವುದನ್ನು ಹೇಳುವ ಹಾಗಿದೆ. ರಂಗಭೂಮಿಯ ಪ್ರತಿಯೊಂದು ಪ್ರದರ್ಶನವನ್ನು ಕೂಡ ಪ್ರಯೋಗ ಅಂತ ಹೇಳುವ ರೂಢಿ. 100ನೇ ಪ್ರಯೋಗ, 200ನೇ ಪ್ರಯೋಗ ಅಂತ. ಪ್ರಯೋಗಶೀಲ ವ್ಯಕ್ತಿಗೆ ತನ್ನ ಹೊಳ ಬೇಕೆಂದಿಲ್ಲ, ಇನ್ನೊಬ್ಬರ ಹೊಳವನ್ನು ಪ್ರಯೋಗಿಸುವ ಹುಮ್ಮಸ್ಸಿರುತ್ತದೆ. ಪ್ರಯೋಗಶೀಲ ಮನಸ್ಸು ಸುಮ್ಮನೆ ಇರಲಾರದು. ಏನಾದರೂ ಮಾಡದಿದ್ದಲ್ಲಿ ಅದಕ್ಕೆ ಚಡಪಡಿಕೆ. ಆದರೆ ಅದನ್ನು ಇನ್ನೊಬ್ಬ ಒಪ್ಪುತ್ತಾನೆಂದಲ್ಲ, ಒಪ್ಪಬೇಕೆಂದೂ ಇಲ್ಲ. ಆದರೆ ಯಾರೋ ಒಬ್ಬ ಕಲಾವಿದನ ವ್ಯಕ್ತಿಯ ಪ್ರಯೋಗಶೀಲತೆಯನ್ನು ಒಪ್ಪುವುದು ಬಿಡುವುದು ಅದು ಹೆಚ್ಚಾಗಿ ನಮ್ಮ ಸಮರ್ಥನೆಗಾಗಿರುವಂಥ ವಿಷಯ. ನನಗಿದು ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕಿಂತ ಸ್ವಲ್ಪ ಮೇಲೆ ಅಂತ ಹೇಳುವ ಅರ್ಥದಲ್ಲೇ ಇರ್ತದೆ. ಮಂಟಪ ಉಪಾಧ್ಯರನ್ನು ಬಲ್ಲವರಿಗೆಲ್ಲ ಅವರ ಪ್ರಯೋಗಶೀಲತೆಯ ಬಗ್ಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಯೇ ಇಲ್ಲ. ಆದರೆ ಅದು ಎಷ್ಟರ ಮಟ್ಟಿಗೆ ಯಕ್ಷಗಾನ ಸಂಪ್ರದಾಯಗಳಿಗೆ ಇದೆ, ಎಷ್ಟು ಹೊರಗಿದೆ ಇತ್ಯಾದಿ ನನಗೆ ಬಹಳ ಮುಖ್ಯವಾದದ್ದು ಅಲ್ಲ. ನನ್ನದೇ ಆದ ಕೆಲವು ಅಂಶಗಳನ್ನಷ್ಟೇ ನಾನು ಹೇಳಬೇಕು. ನಾನು ನೋಡಿದ ಅವರ ಮೊದಲ ಪಾತ್ರ ಸುಧನ್ವನ ತಂಗಿ ಕುವಲೆ. ಇಡಗುಂಜಿ ಮೇಳದ ಶಂಭು ಹೆಗಡೆಯವ್ರ ಜೊತೆ ಈಗ ಹದಿಹರೆಯದ ಹುಡುಗ ಪ್ರಭಾಕರ ನಮ್ಮ ಮನೆಗೆ ಬಂದಾಗ ಕುಡಿದಿಗೆ ಚಹಾ ಕಾಫಿ ಬೇಡ, ನನಗೆ ಹಾಲಾಗಬಹುದು ಅಂತ ಹೇಳಿದಾಗ ನಮಗೆ ಆಶ್ಚರ್ಯ ಆಗಿತ್ತು. ಇದು ಯಾವ ಸೀಮೆ ಯಕ್ಷಗಾನ ಜನ, ಈ ಮನುಷ್ಯ ಇಲ್ಲಿ ಬದುಕಲಿಕ್ಕೆ ಉಂಟ ಅಂತ. ಹಾಗೆ ಆ ದಿನದ ಬಹಳ ಕಿರು ಅವಧಿಯ ಅವರ ಕೋಲೆಯ ಪಾತ್ರ ಕೊಟ್ಟ ಥ್ರಿಲ್ ಇನ್ನೂ ಮಾಸಿ ಹೋಗಿಲ್ಲ. ತನ್ನ ಪದಕ್ಕೆ ಮಾತ್ರವಲ್ಲ, ಎದುರು ಪಾತ್ರದ ಪದಕ್ಕೂ ಪ್ರತಿಕ್ರಿಯಿಸುತ್ತಿದ್ದ ಮಂಟಪರ ಅಭಿನಯ ಪ್ರಾಯಶಃ ನಾನು ಕಂಡ ಯಕ್ಷಗಾನ ಪ್ರಪಂಚದಲ್ಲೇ ಒಂದು ಹೊಸತನ. ಮಂಟಪರ ಈ ಹೊಸತನ ಆಗಲೇ ನನ್ನಂಥವರನ್ನು ಸೆಳೆದಿತ್ತು. ನಾವು ಹೇಳಬಾರ್ದು, ಎಷ್ಟೋ ಜನ ಹಿರಿಯ ಪ್ರಸಿದ್ಧ ಯಕ್ಷಗಾನ ವೇಷಧಾರಿಗಳು, ಎಲ್ಲರೂ ಅಂತಲ್ಲ, ಬಹಳಷ್ಟು ಜನ
ತನ್ನ ಪದಕ್ಕೆ ಅಭಿನಯಿಸ್ತಾರೆ, ಅರ್ಥ ಹೇಳ್ತಾರೆ. ಎದುರು ಪಾತ್ರದ ಪದದ ಸಂದರ್ಭದಲ್ಲಿ ರಥದಲ್ಲಿ ಕುಳಿತು ಕೆಮ್ಮುತ್ತಲೋ ಅಥವಾ ಹಿಮ್ಮೇಳದ ಹೊತ್ತಿಗೆ ಹರಟೆ ಹೊಡಿತಲೋ, ಇಲ್ಲಾಂತಿದ್ರೆ ತನ್ನ ಆಯುಧವನ್ನು ನೆಲ ಕೂರಿ ಒಂಟಿ ಕಾಲಿನಲ್ಲಿ ನಿಂತು ಸಭೆಯಲ್ಲಿ ಹುಡುಕಾಟ ನಡೆಸುವುದನ್ನು ಕೂಡ ನಾವು ಯಕ್ಷಗಾನ ಪ್ರೇಕ್ಷಕರು ಕಂಡಿದ್ದೇವೆ. ರೂಢಿ ಅಂತ ತಿಳಿದು ಮಾಡ್ತಾ ಇದ್ರೋ ಗೊತ್ತಿಲ್ಲ. ಆದರೆ ಮಂಟಪದಲ್ಲಿ ಕಂಡ ಈ ಹೊಸತನ ನಮಗೆ ತಿಳಿದುಕೊಟ್ಟದ್ದು ಈ ಕಾರಣ. ಆದರೆ ಆಗಲೇ ಮಂಟಪದ ಅಭಿನಯಕ್ಕೆ ಎಷ್ಟೋ ಆಕ್ಷೇಪ ಇತ್ತು. ಅದು ಯಕ್ಷಗಾನ ಅಲ್ಲ, ನಾಟಕ ಆಯಿತು ಎನ್ನುವ ವಾದವನ್ನು ಕೇಳಿ ತೀರಾ ಸಾಮಾನ್ಯ ಪ್ರೇಕ್ಷಕನಾದ ನನಗೆ ಗೊಂದಲ ಆಗಿತ್ತು. ಹೌದು, ನನ್ನ ತೀರ್ಥವನ್ನು ಕೇಳಿದ್ದೆ, ನಿಮ್ಮ ಅಭಿಪ್ರಾಯ ಏನು ಅಂತ. ಏನೀಗ ಯಕ್ಷಗಾನ ಒಂದು ನಾಟಕ ತಾನೇ ಅಂತ ಕೇಳಿದ್ರು. ಆಗ ಧೈರ್ಯ ಆಯ್ತು. ಮಂಟಪದ ಅಭಿನಯವನ್ನು ಕಂಡು ಮನಸ್ಸು ಮಾಡಿದರೆ ಈ ಹುಡುಗನಿಗೆ ಒಂದು ಹೊಸ ಕ್ರಾಂತಿ ಮಾಡುವ ಸಾಮರ್ಥ್ಯ ಇದೆ ಅಂತ ಆಗಲೇ ನಮ್ಮಪ್ಪಯ್ಯ ಭವಿಷ್ಯ ಹೇಳಿದರು. ಇಂದಿಗೂ ಬಹಳಷ್ಟು ಜನ ರಂಗಭೂಮಿ ಅಂದರೆ ನಾಟಕ, ಈ ನಾಟಕ ಅಂದರೆ ಅಷ್ಟೇ, ಅದಕ್ಕೆ ಸಂಪ್ರದಾಯ ಅಂತ ಇಲ್ಲ, ಶಾಸ್ತ್ರೀಯ ಕಲಿಕೆ ಇಲ್ಲ, ಯಾರೂ ನಾಟಕ ಮಾಡಬಹುದು, ದೊಡ್ಡ ಪ್ರತಿಭೆಯೇ ಬೇಡ, ಆದ್ದರಿಂದ ಅದು ಮೊದಲನೇ ದರ್ಜೆಯದು ಅಲ್ಲ, ಹೀಗೆಲ್ಲ ಮಾತಾಡೋದನ್ನು ಕೇಳಿದ್ದೆ. ವಾರ್ಷಿಕೋತ್ಸವದ ಮಟ್ಟದ ನಾಟಕಗಳನ್ನು ನೋಡಿ ಪ್ರಾಯಶಃ ಈ ಅಭಿಪ್ರಾಯಕ್ಕೆ ಎಲ್ಲರೂ ಬಂದಿರಬಹುದು. ಯಕ್ಷಗಾನ ಎನ್ನುವುದು ಕೂಡ ಬೃಹತ್ ರಂಗಭೂಮಿಯ ಒಂದು ಪ್ರಕಾರ, ಒಂದು ಶೈಲೀಕೃತ ನಾಟಕ. ಭರತನ ನಾಟ್ಯಶಾಸ್ತ್ರ ಎನ್ನುವುದು ಎಷ್ಟೋ ಜನರ ನಂಬಿಕೆಯಂತೆ ಭರತ ನೃತ್ಯಕ್ಕಾಗಲಿ ಯಕ್ಷಗಾನಕ್ಕಾಗಲಿ ಮಾತ್ರ ಸಂಬಂಧಪಟ್ಟದ್ದಲ್ಲ, ಅದು ಸಮಗ್ರ ರಂಗಭೂಮಿಯ ಕುರಿತಾದದ್ದು. ರಂಗಭೂಮಿ ಎನ್ನುವ ಒಂದು ಸಾವಿರಾರು ಪುಟದ ಒಂದು ಗ್ರಂಥದಲ್ಲಿ ಯಕ್ಷಗಾನ ಕೂಡ ಒಂದು ಪುಟ ಅಷ್ಟೇ. ಮಂಟಪರು ಯಕ್ಷಗಾನದ ಹೆಸರಲ್ಲಿ ಮಾಡ್ತಾ ಇರೋದು ನಮ್ಮದನ್ನೇ ಅಲ್ವ ಮಾರ್ಯಾರೆ ಅಂತ ಒಬ್ಬರು ಭರತನೃತ್ಯ ಕಲಾವಿದರು ನನ್ನಲ್ಲಿ ಹೇಳಿದ್ದೀರಿ. ಪ್ರಾಯಶಃ ಈ ಸ್ಟೈಲೈಸ್ಡ್ ಪ್ಲೇ ಅಥವಾ ರಿಯಲಿಸ್ಟಿಕ್ ಪ್ಲೇ ಅನ್ನುವಂಥ ಒಂದು ಭಾಷೆ, ಈ ಶಬ್ದಗಳು, ಇದು ನಮಗೆ ನೋಡುವ ಅಭ್ಯಾಸ ಆದದ್ದು ಪಾಶ್ಚಾತ್ಯ ಪ್ರಭಾವದಿಂದ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಭಾರತೀಯ ಪರಂಪರೆಯ ಪ್ರಯೋಗಗಳಲ್ಲಿ ಎರಡೂ ಜೊತೆಗೆ ಇತ್ತು ಅಂತ ಹೇಳ್ತಾರೆ. ಪ್ರಾಯಶಃ ಯಕ್ಷಗಾನ ಅದಕ್ಕೊಂದು ಒಳ್ಳೆಯ ಉದಾಹರಣೆ. ಇಲ್ಲಿ ನಾಟ್ಯ ಧರ್ಮವೂ ಇದೆ, ಲೋಕಧರ್ಮವೂ ಇದೆ. ಮಂಟಪರು ಕೆಲವು ತಿರುಗಾಟದ ನಂತರ ಈ ತಿರುಗಾಟ ಕಷ್ಟವಾಗಿಯೋ ಮನಸ್ಸಿಗೆ ಒಗ್ಗದೆಯೋ ಸೀದಾ ಬೆಂಗಳೂರಿಗೆ ನಡೆದು ಅಲ್ಲಿ ಐಸ್ ಕ್ರೀಮ್ ವ್ಯವಹಾರ ಶುರು ಮಾಡಿ ಅದರಲ್ಲೂ ಕ್ರಾಂತಿ ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ಅಲ್ಲಿಯೂ ವ್ಯಾಪಾರಕ್ಕಿಂತ ಈ ಪ್ರಯೋಗಶೀಲತೆಯ ತುಡಿತವೇ ಅವರಿಗೆ ಮುಖ್ಯವಾಗಿತ್ತು ಅಂತ ನಾನು ಕಂಡುಕೊಂಡಿದ್ದೆ. ಇಲ್ಲದಿದ್ದರೆ ಈ ದುಡ್ಡು ಬರೋದು ಸಾಕಾಯಿತು ಅಂತ ಯಾರಾದರೂ ಇದ್ದ ಅಂಗಡಿಯನ್ನು ಮುಚ್ಚಿ ಅಲ್ಲ, ಅವ್ರು 3-4 ಶಾಖೆಗಳು ಈಗ ಬಂದ್ ಮಾಡಿದ್ದೇನೆ ಅಂತ ಹೇಳಿದ ನೆನಪಿದೆ. ಈ ಸಂದರ್ಭದಲ್ಲಿ ಹವ್ಯಾಸಿಯಾಗಿ ಯಕ್ಷಗಾನದಲ್ಲಿ ಅಭಿನಯಿಸುತ್ತಿದ್ದರಂತೆ. ನಾನು ರಂಗದ ಮೇಲೆ ನೋಡಲಿಲ್ಲ, ನೋಡಿದ್ದು ಆ ಸಂದರ್ಭದ 1-2 ವಿಡಿಯೋಗಳನ್ನು ಮಾತ್ರ. ಸತ್ಯ ಹೇಳುವುದಾದ್ರೆ ನನಗೆ ಅದು ಇಷ್ಟ ಆಗಿರಲಿಲ್ಲ. ಕೆಲವು ಅತಿ ಎನಿಸಿತ್ತು, ಓವರ್ ಆಯಿತು ಅಂತ ಹೇಳ್ತಾರಲ್ಲ, ಹಾಗೂ ಆಗಿತ್ತು. ನಾನು ವಿಡಿಯೋದಲ್ಲಿ ನೋಡಿದ್ರಿಂದ ಹಾಗನಿಸಿತ್ತೋ ಗೊತ್ತಿಲ್ಲ, ಅಥವಾ ಮಂಟಪರಿಗೆ ಏನಾದರೂ ಅನಿವಾರ್ಯತೆ ಇತ್ತೋ ಅದೂ ಗೊತ್ತಿಲ್ಲ, ಅಥವಾ ಮಂಟಪರದನ್ನು ಸಮರ್ಥಿಸಿಕೊಳ್ತಾರೋ ಅದು ನನಗೆ ಗೊತ್ತಿಲ್ಲ. ಆಮೇಲೆ ಏಕವ್ಯಕ್ತಿ ಯಕ್ಷಗಾನ ಪ್ರಯೋಗ ಕಂಡಾಗ ಮಂಟಪ ನಮಗೆ ಮರಳಿ ಸಿಕ್ಕಿದರು ಅಂತ ಕಂಡಿತ್ತು. ಶತಾವಧಾನಿ ಗಣೇಶ್ ಅವರು ನನ್ನನ್ನು ಹೀಗೆ ರೂಪಿಸಿದ್ದು, ಯಶಸ್ಸೆಲ್ಲ ಅವರಿಗೆ ಅಂದಿದ್ರು. ಮಂಟಪ ಇದು ಯಕ್ಷಗಾನ, ಮಂಟಪರಿಗೆ ಅಂತ ಗೊತ್ತುಂಟು, ಇದು ಅದು ಗಣೇಶರು ಹೇಳಿದ್ರ ವರದಿ ಅಲ್ಲ. ಒಂದನೇದಾಗಿ ಗಣೇಶರಿಗೆ ಯಕ್ಷಗಾನ ಅಂದರೆ ಏನು ಗೊತ್ತಿಲ್ಲ, ಅವರು ಹೇಳಿದ್ದೆ ನಂಬಿ ಇವ್ರದ್ದೊಂದು ಮಂಗಾಟ, ಹೀಗೆಲ್ಲ ಹೇಳಿದವರು ಕೇಳಿದ್ದೇನೆ. ಶತಾವಧಾನಿ ಗಣೇಶರ ವಿದ್ವತ್ತು ಮತ್ತು ಅವರ ಜ್ಞಾನದ ಬಗ್ಗೆ ಮಾತಾಡಬೇಕಾದ್ರೆ ನಮಗೆಷ್ಟು ಗೊತ್ತಿದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಯಕ್ಷಗಾನದ ಸ್ತ್ರೀ ಪಾತ್ರಗಳ ಸಾಧ್ಯತೆಗಳ ಹುಡುಕಾಟ, ಯಕ್ಷಗಾನ ಮತ್ತು ಇತರ ಭಾರತೀಯ ನೃತ್ಯ ಪದ್ಧತಿಗಳ ಸಾಮ್ಯತೆಯ ಅಧ್ಯಯನದ ದೃಷ್ಟಿಯಿಂದ ಹೊರಟ ಆರ್ ಗಣೇಶರಿಗೆ ಸಿಕ್ಕಿದವರು ಮಂಟಪ ಪ್ರಭಾಕರ ಉಪಾಧ್ಯಾಯ. ಹಾಗೆ ಹೇಳುವುದು ಸುಲಭ, ಆದರೆ ದಯವಿಟ್ಟು ಯೋಚನೆ ಮಾಡಿ. ಕೃಷ್ಣ ಭಗವದ್ಗೀತೆ ಹೇಳಿದ್ದು ಅರ್ಜುನಿಗೆ ಮಾತ್ರ, ಧರ್ಮರಾಯನಿ ಕೂಡ ಅಲ್ಲ. ನಮ್ಮಪ್ಪ ಯಾವಾಗ ಹೇಳೋದಿತ್ತು, ಕೇಳುವ ಅರ್ಜುನ್ ಅಂತವರು ಎಷ್ಟು ಜನ ಸಿಕ್ಕ್ಯಾರ. ಅವರ ಮೊದಲ ಪ್ರಯೋಗ ಭಾಮಿನಿ ಪ್ರಾಯಶಃ ಸಹೃದಯದ ಮೇಲೆಲ್ಲ ಬೀರಿದ ಪ್ರಭಾವ ಅದ್ಭುತ, ನಾನು ಅದನ್ನು ಹೇಳಬೇಕಾಗಿಲ್ಲ. ಇವರ ಅಷ್ಟನಾಯಕಿಯನ್ನು ನೋಡಿದ ಮೇಲೆ ಒಬ್ಬರು ಪ್ರಸಿದ್ಧ ಅಂತಾರಾಷ್ಟ್ರೀಯ
ಕಲಾವಿದೆಯವರು ಕೂಡ ಅಷ್ಟನಾಯಕಿ ನೋಡಿದ್ದೆ, ಏನೂ ಪರಿಣಾಮ ಬೀರಿರಲಿಲ್ಲ. ಇಷ್ಟ ಯಾವುದು ಕಂಡಿತ್ತು. ಪೂರ್ಣ ಪ್ರಮಾಣದ ಯಕ್ಷಗಾನದಲ್ಲಿ ಮಂಟಪರ ಆಂಗಿಕ ಮಾತ್ರ ಅಲ್ಲ, ವಾಚಿಕಾಭಿನಯ ಕೂಡ ಯಾರನ್ನು ಸೆಳೆಯುವಂಥದ್ದು. ಉದಾಹರಣೆಗೆ ಭೀಷ್ಮ ವಿಜಯದ ಅಂಬೆಯ ಪಾತ್ರ ನಮ್ಮನ್ನು ಮಾಡಿಬಿಡ್ತಾರೆ. ಆದರೆ ಏಕವ್ಯಕ್ತಿ ಪ್ರಯೋಗದಲ್ಲಿ ಅವರು ಮಾತಾಡಿದರೆ ಯಾಕೋ ಇಷ್ಟ ಆಗೋದಿಲ್ಲ. ಅವ್ರ ಜೊತೆ ಹೇಳ್ತಾ ಇದ್ದೆ, ಯಾಕೆ ಮಾತಾಡ್ತೀರಿ ಅಂತ ಕೇಳಿದರೆ, ಬೇಕಾಗ್ತದೆ ಮಾರ್ಯಾರೆ, ಜನರಿಗೆ ಪಕ್ಕ ಅರ್ಥ ಆಗದಿದ್ರೆ ಅಂತ ಅವ್ರ ಸಮರ್ಥನೆ. ಜನರಿಗೆ ಅರ್ಥ ಆಗ್ತದೋ ಇಲ್ವೋ ಅಂತ ನಿಮಗೆ ಯಾಕೆ ಸಂಶಯ? ನಿಮ್ಮ ಆಂಗಿಕಾಭಿನಯದ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವೋ ಅಂತ ನಾನು ಕೇಳಿದರೆ ಸುಮ್ಮನೆ ಅವನು ಮುಗುಳ್ನ. ದಯವಿಟ್ಟು ತಪ್ಪು ತಿಳಿಬಾರದು. ಇಲ್ಲಿ ನಾನು ಅಂತ ಹೇಳಿದ ಸಾಂದರ್ಭಿಕವಾಗಿ ಮಾತ್ರ, ನನ್ನ ಪ್ರತಿಷ್ಠೆಯನ್ನು ಸ್ಥಾಪಿಸುವುದಕ್ಕಾಗಿ ಅಂತ ಯಾರೂ ತಪ್ಪು ತಿಳ್ಕೊಳ್ಬಾರದು. ಭೀಷ್ಮ ವಿಜಯದ ಅಂಬೆಯಾಗಿ ಅಗ್ನಿ ಪ್ರವೇಶದ ಸಂದರ್ಭದಲ್ಲಿ ಮಂಟಪರು ತುಂಬ ತಲ್ಲಿಯಿಂದ ಆಗ್ತಾರೆ ಅಥವಾ ಹಾಗೆ ಕಂಡು ಬರ್ತಾರೆ. ನೀವೆಲ್ಲ ಗಮನಿಸಬಹುದು. ಗಿರಗಿರನ ತಿರುಗಿ ಒಳಕ್ಕೆ ನಡೆದರೆ ಹಿಡ್ಕೊಳ್ಳಿಕ್ಕೆ ಹಂದೆಯವರು ರೆಡಿ ಇರ್ತಾರೆ. ಇಲ್ಲದ್ರೆ ಮಂಟಪ ಹೋಗಿ ಚೆಂಡೆಯವ್ರ ಮೇಲೆ ಬೀಳ್ತಾರೆ. ಒಂದು ಸಾರಿ ಪುತ್ತೂರಿನಲ್ಲಿ ಇವತ್ತು ಮಂಟಪರನ್ನು ಸ್ವಲ್ಪ ಅರಿಬೇಕು, ಮತ್ತು ಅರಿವೇನು ನೀನಾಗೆ ಅಂತ ಹೇಳ್ಕೊಂಡು ಸೀದಾ ಗ್ರೀನ್ ರೂಮ್ಗೆ ಹೋದೆ. ಹೇಳಿದೆ, ಓಹ್ ನೀವು ಭಾರಿ ಇನ್ವಾಲ್ವ್ ಆಗ್ತೀರಿ ಮಾರಿದೆ ಪಾತ್ರದಲ್ಲಿ ಅಂತ ಹೇಳಿದೆ. ಹೌದು ಮಾರೇ, ನನ್ನೊಂದು ವೀಕ್ನೆಸ್ ಅಂತ ಹೇಳಿಬಿಟ್ಟು ನಾನು ಕಟ್ಟಿಕೊಂಡು ಹೋಗಿದ್ದ ಬೆಲೂನಲ್ಲಿಗೆ ಟುಸ್ ಆಯಿತು. ಆದರೂ ಸ್ವಲ್ಪ ಸಾವರಿಸಿಕೊಂಡು ಹೇಳಿದೆ, ಈಗ ತಪ್ಪು ಒಪ್ಪಿಕೊಂಡ್ರೆ ಮತ್ತೆ ದೊಣ್ಣೆ ಎತ್ತುವಾಗಿಲ್ಲ. ಸ್ವಲ್ಪ ನನ್ನ ಟೋನ್ ಸರಿಯಾಯಿತು ಮತ್ತು ಅವ್ರ ಹತ್ರ ಹೇಳಿದೆ, ಈಗ ತಲ್ಲೀನತೆ ಎನ್ನುವುದು ಸಣ್ಣ ವಿಷಯ ಖಂಡಿತ ಅಲ್ಲ, ಎಲ್ಲರಿಂದ ಅದು ಸಾಧ್ಯವೂ ಇಲ್ಲ. ಆದರೆ ಅದರ ಮಿತಿ ಗೊತ್ತಾದ ಮೇಲೆ ಅದನ್ನು ಮೀರಬೇಕಲ್ಲ ಅಂತ ಹೇಳಿದೆ. ಹೌದು ಮಾರ್ಯಾರೆ, ಆರ್ ಗಣೇಶರು ಅದನ್ನೇ ಹೇಳ್ತಾರೆ, ಅದು ರಿಯಾಲಿಟಿ ಆಯಿತು, ಕಲೆ ಅಲ್ಲ ಅಂತ ಹೇಳ್ತಾರೆ. ಆದರೆ ಏನು ಮಾಡಲಿ, ಇನ್ವಾಲ್ವ್ ಆಗದೆ ಇದ್ದರೆ ನನಗೆ ಮಾತೇ ಹುಟ್ಟುವುದಿಲ್ಲ ಅಂತ ಅವರು ಬರೋದು ಅಷ್ಟೇ. ಆದರೆ ಅವರ ಈ ತಲ್ಲೀನತೆ ಅವರು ನಂಬಿಕೊಂಡಷ್ಟು ಅಥವಾ ನನ್ನ ವೀಕ್ನೆಸ್ ಅಂತ ಅವರು ಹೇಳಿಕೊಳ್ಳುವಷ್ಟು ಇಲ್ಲವೇನೋ ಎನ್ನುವ ಸಂಶಯ ನಂದು. ಯಾಕೆಂದರೆ ಗಿರಿಗಿರಿ ತಿರುಗಿ ಅಗ್ನಿಕುಂಡ ಅಂತ ಅವರು ಅಲ್ಲೇ ಬಿಡುವುದಿಲ್ಲ, ಅವ್ರಿಗೆ ಹೋಗ್ತಾರೆ. ರಂಗದ ಮೇಲೆ ಅವರ ರಂಗಪ್ರಜ್ಞೆ ಸದಾ ಜಾಗೃತವಾಗಿ ಇರುತ್ತದೆ ಅನ್ನೋದು ನನ್ನ ಭಾವನೆ. ಮತ್ತು ಎಚ್ಚರ ಅನ್ನುವಂಥದ್ದು ಈ ರಂಗಭೂಮಿಯ ಸ್ವರೂಪದಲ್ಲೇ ಇದೆ. ಆದ್ದರಿಂದಲೇ ಬಹುಶಃ ರಂಗಭೂಮಿಯಲ್ಲಿ ಯಕ್ಷಗಾನ ಒಂದು ಶ್ರೀಮಂತ ರಂಗಭೂಮಿ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೇನೆ ನಾನು. ಮತ್ತು ಯಕ್ಷಗಾನಕ್ಕೆ ಟ್ಯೂಬ್ಲೈಟ್ಗಳನ್ನು ಅವರು ಕಡಾಖಂಡಿತವಾಗಿ ವಿರೋಧಿಸ್ತಾರೆ. ತಜ್ಞರೆಲ್ಲರೂ ಒಪ್ಪಿರುವಂಥ ವಿಷಯ ಇದು. ಆದರೆ ನಿಮ್ಮ ಪ್ರದರ್ಶನಕ್ಕೆ ಬೆಳಕಿನ ವ್ಯವಸ್ಥೆ ಹೇಗಿರಬೇಕು ಮಂಟಪರೆ ಅಂತ ಕೇಳಿದರೆ 500 ವ್ಯಾಟ್ಸ್ನ 3 ಹ್ಯಾಲೋಜನ್ ಬಲ್ಬು, ಮೇಲೆ 2, ಕೆಳಗೆ ನೆಲದಲ್ಲೊಂದು ಅಂತ ಹೇಳ್ತಾರೆ. ಸಂಘಟಕರಿಗೆ ತೊಂದರೆ ಆಗಬಾರದು ಮತ್ತು ಹೆಚ್ಚು ಬೆಳಕಿರಬಾರದು ಎನ್ನುವ ಪ್ರಾಮಾಣಿಕ ಕಳಕಳಿಯಿಂದ ಅವ್ರು ಹೇಳ್ತಾ ಇರುವಂಥ. ಅಲ್ಲ ಮಾರ್ಯಾರೆ, ಕೆಳಗಡೆಯಿಂದ ಲೈಟ್ ಇರಬಾರದು, ಅದು ಹಿಂಬದಿಯ ನೆರಳು ನಿಮಗಿಂತ ದೊಡ್ಡದಾಗಿ ಬೀಭತ್ಸವಾಗಿ ಕಾಣುತ್ತದೆ, ನಿಮ್ಮ ಶೂರ್ಪನಖಿಯೋ ಪೂತನಿಯೋ ನಾಗಿಣಿಯೋ ಮಾಡಿದ ಪಾತ್ರೆಗಳಿಗೆ ಸರಿ, ಉಳಿದ ಪಾತ್ರೆಗಳಿಗೆ ಅಷ್ಟು ಹೊಂದುವುದಿಲ್ಲ ಅಂತ ನಾವು ಹೇಳಿದರೆ, ಇಲ್ಲ ಮಾರ್ಯಾರೆ, ಕೂತು ಅಭಿನಯಿಸುವಾಗ ಅದು ಮುಖದ ಭಾವನೆ ಸರಿಯಾಗಿ ಪ್ರೇಕ್ಷಕರಿಗೆ ಕಾಣುವುದಿಲ್ಲ ಅಂತ ಮಂಟಪ ಹೇಳ್ತಾರೆ. ನಮ್ಮ ವಾದ ಏನು ಅಂದರೆ, ರಂಗಭೂಮಿ ಅದು ಮುಖದ ಅಭಿನಯ ಅಂತ ಪ್ರತ್ಯೇಕವಾಗಿ ಬೇಕಾಗುವುದು ಕ್ಯಾಮರಾ ಮಾಧ್ಯಮಕ್ಕೆ, ಸಿನಿಮಾ ಅಥವಾ ಟಿವಿಗೆ. ರಂಗಭೂಮಿಯಲ್ಲಿ ಟೋಟಲ್ ಬಾಡಿ ಲ್ಯಾಂಗ್ವೇಜ್. ಯಾಕೆಂದರೆ ನಿಮ್ಮ ಮುಖದಲ್ಲಿ ಸಾತ್ವಿಕ ಅಭಿನಯದಿಂದ ನೀವು ಅಭಿನಯ ಮಾಡ್ತಾ ಇದ್ದರೆ ಮುಖದಲ್ಲಿ ಮಾತ್ರ ಅಲ್ಲ, ನಿಮ್ಮ ಕಿರುಬೆರಳು ಕೂಡ ಅದಕ್ಕೆ ಸ್ಪಂದನೆ ಕೊಡುತ್ತದೆ. ಮತ್ತು ನಾನೇನು ದೊಡ್ಡ ವಿಮರ್ಶಕ ಅಲ್ಲ ಮಾರ್ಯಾರೆ, ನಿಮಗೆ ಗೊತ್ತಿದ್ದನ್ನು ನಿಮ್ಮ ಹತ್ರ ಹೇಳ್ತಾ ಇರೋದು. ಆದರೆ ನಾವು ಒಂದು ಹೇಳ್ತೇವೆ ನೋಡಿ, ಕೆಳಗಡೆಯಿಂದ ಲೈಟ್ ಕೊಟ್ಟರೆ ನೀವು ಕೂತ್ಕೊಂಡಿರುವಾಗ ನಿಮ್ಮ ಮುಖದ ನೆರಿಗೆ ಎಲ್ಲ ಕಂಡು ನಿಮಗೆ ಪ್ರಾಯ ಅಂತ ಗೊತ್ತಾಗ್ತದೆ ಅಂತ ಹೇಳಿ ನಮ್ಮ ಚರ್ಚೆ ಮುಗಿಸುವ ಕ್ರಮ ಇತ್ತು. ಕಲಾವಿದ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವುದು ತಪ್ಪೇನಲ್ಲ. ಚಿಂತನೆಯನ್ನು ಪ್ರಕ್ರಿಯೆಯನ್ನು ಗಮನಿಸದೆ ಪ್ರದರ್ಶನವನ್ನು ಮಾತ್ರ ನೋಡಿ ವಿಮರ್ಶೆ ಮಾಡುವುದು ತೀರಾ ಸರಿ ಅಂತ ಹೇಳುವುದಕ್ಕೂ ಸಾಧ್ಯವೂ ಇಲ್ಲ. ಆದರೆ ಎಷ್ಟೇ ಸಮರ್ಥನೆ ಮಾಡಿದರೂ ಮಂಟಪರು ಪ್ರತಿ ಸಾರಿ ನಮ್ಮ ಅಭಿಪ್ರಾಯವನ್ನು ಕೇಳದೇ ಇರುವುದಿಲ್ಲ. ನಿಮ್ಮದು ಉಳಿದ ಅಭಿಪ್ರಾಯಗಳಿಂದ ಸ್ವಲ್ಪ ಬೇರೆಯೇ ಆಗಿರ್ತದೆ. ನೀವು ಹೇಳಬೇಕಾದ್ದನ್ನು ಅಡಗಿಸಿಟ್ಟು ಅಂತೆ ಹೊಗಳುವುದಿಲ್ಲ, ನನಗೆ ಅದೇ ಬೇಕಾದ್ದು ಅಂತ ಮಂಟಪರು ಹೇಳುವುದುಂಟಲ್ಲ, ಇದು ಅವರ ದೊಡ್ಡ ಸ್ಥಿತಿ.
ಮತ್ತು ಬೆಳಕಿನ ವಿಷಯದಲ್ಲಿ ಮಂಟಪರು ಎಷ್ಟೇ ಚರ್ಚೆ ಮಾಡಿದರು, ಅವರು ಬೆಳಕಿನ ಏರಿಯಾವನ್ನು ಬಳಸಿಕೊಳ್ಳುವ ರೀತಿ ಮಾತ್ರ ಅಪೂರ್ವವಾದದ್ದು, ಅದ್ಭುತವಾದದ್ದು. ಒಂದು ಸಾರಿ ಉದಾಹರಣೆ ಹೇಳ್ತೀನಿ. ನಮ್ಮ ಮಕ್ಕಳ ನಾಟಕ ಪುಣ್ಯಕೋಟಿ, ಇದರ ಪ್ರದರ್ಶನದ ನಂತರ ಅದೇ ವೇದಿಕೆಯಲ್ಲಿ ಮಂಟಪದ ಜಾನಕಿ ಜೀವನ ಇತ್ತು. ಸುಮಾರು 60 ಅಡಿ ಅಗಲ, 40 ಅಡಿ ಆಳ ಇರುವಂಥ ಒಂದು ವೇದಿಕೆ. ಸುಮಾರು 60-70 ಮಕ್ಕಳಿಗೆ ಬೇಕಾಗಿ ಆ ವೇದಿಕೆ ನಿರ್ಮಾಣ ಆಗಿತ್ತು. ಬೆಳಕಿನ ವಿನ್ಯಾಸವನ್ನಾಗಲಿ ಪರದೆಯನ್ನಾಗಲಿ ಸರಿ ಹೊಂದಿಸುವಷ್ಟು ಸಮಯವೇ ಇರಲಿಲ್ಲ. ಆದರೆ ಯಾವ ಟೆನ್ಷನ್ನೂ ಇಲ್ಲದೆ ಅದೇ ವೇದಿಕೆಯಲ್ಲಿ ಮಕ್ಕಳಿಗಾಗಿ ರೂಪಿಸಿದ ಬೆಳಕಿನ ವಿನ್ಯಾಸದ ನಡುವೆ ಮಂಟಪರು ಅಭಿನಯಿಸಿದರು. ಒಬ್ಬ ತರಬೇತು ಪಡೆದ ನಾಟಕದ ನಟನಂತೆ ಬೆಳಕನ್ನು ಬಳಸಿಕೊಂಡಿದ್ದ. ಇವರ ಜಾನಕಿ ಜೀವನಕ್ಕಾಗಿಯೇ ಈ ಬೆಳಕಿನ ವಿನ್ಯಾಸ ಮಾಡಿದ್ದೇನೋ ಅನ್ನೋ ನಂಬಿಕೆ ಬರೆಸುವಂತೆ. ಇನ್ನೊಂದು ಸಾರಿ ಚಪ್ಪರ ಮನೆಯವರ ಮಂತರೆ ಮಂಟಪದ ಕೈಕೇಯಿ, ಅದರ ರಸಸೃಷ್ಟಿಯ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಎಲ್ಲರೂ ಅನುಭವಿಸಿದವರು. ಆ ದಿನ ಅದು ನಾವೇ ಏರ್ಪಡಿಸಿದ ಪ್ರದರ್ಶನ ಆದ್ದರಿಂದ ನಮ್ಮ ನಾಟಕದ ಹಾಗೆ ಎಲ್ಲ ದಿಕ್ಕುಗಳಿಂದಲೂ ಬೆಳಕು ಬೀಳುವಂತೆ ವ್ಯವಸ್ಥೆ ಮಾಡಿತ್ತು. ವಿಶೇಷವಾಗಿ 2 ಶವರ್ ಲೈಟ್ಸ್ ಇತ್ತು. ಶವರ್ ಲೈಟ್ಸ್ ನಿಮಗೆ ಅರ್ಥ ಆಗುತ್ತೆ ತಿಳ್ಕೊಂಡಿದ್ದೆ ನಾನು. ನೇರ ತಲೆ ಮೇಲಿಂದ ಬೀಳುವಂಥದ್ದು, ಸುತ್ತ ಎಲ್ಲ ಕತ್ತಲಾಯ್ತು, ಇಡೀ ಒಂದು ಪುಸ್ತಕ ಮಾತ್ರ ಬೀಳುವಂಥ 2 ಶವರ್ ಲೈಟ್ಸ್. ಮತ್ತೆ ಪ್ರವೇಶ ಮತ್ತು ನಿರ್ಗಮನಕ್ಕಾಗಿ ಯಕ್ಷಗಾನದ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ 2 ಬದಿಯಲ್ಲಿ ಪ್ರವೇಶ ಇಟ್ಟುಕೊಳ್ಳದೆ ಪರದೆಯನ್ನು 2 ಭಾಗವಾಗಿ ಸೇರಿ ಮಧ್ಯದಲ್ಲೇ ಪ್ರವೇಶ ಕೊಟ್ಟಿತ್ತು. ಸಾಮಾನ್ಯವಾಗಿ ನಮ್ಮ ವ್ಯವಸ್ಥೆ ಇದ್ದಾಗಲ್ಲ, ಮಂಟಪರಿಗೆ ಗೊತ್ತಿದೆ ಎಲ್ಲ ಹಾಗೆ ಮಾಡಿ ಮಧ್ಯ ಭಾಗದಲ್ಲಿ ಪ್ರವೇಶ ಮತ್ತು ನಿರ್ಗಮನ. ಆ ಪ್ರವೇಶ ದ್ವಾರದ ಮೇಲೆ ಒಂದು ಶವರ್ ಲೈಟ್, ಯಾಕಂದರೆ ಪ್ರವೇಶ ಆಗೋದು ಒಂದು ಇರಲಿ. ವೇದಿಕೆ ಮುಂಭಾಗದ ಮಧ್ಯದಲ್ಲಿ ಒಂದು ಶವರ್ ಲೈಟ್ ಎದುರುಭಾಗ. ಕೈಕೆ ಅಂತಃಪುರದೊಳಗೆ ರಾಮನ ಪಟ್ಟಾಭಿಷೇಕದ ವಾರ್ತೆಯನ್ನು ಕೇಳಿ ಸಂತೋಷದಿಂದ ಸಂಭ್ರಮಿಸುವ ಸಂದರ್ಭ. ಹೊರಗೆ ಮಂತರೆಯ ಸ್ವಗತದ ಮಾತುಗಳು. ಸಾಮಾನ್ಯವಾಗಿ ಪ್ರದರ್ಶನಗಳಲ್ಲಿ ಈ ಸಂದರ್ಭದ ಅಂತಃಪುರದೊಳಗಿನ ಕೈಕೆ ಕಾಣುವುದಿಲ್ಲವಂತೆ, ಮಂತರೆ ಮಾತ್ರ ಹೊರಗೆ ಕಾಣ್ತಾ ಇತ್ತು. ಆದರೆ ಇಲ್ಲಿ ಏನಾಯಿತು ಅಂತ ಹೇಳಿದರೆ, ಮುಂಭಾಗದ ಶವರ್ ಲೈಟಿನ ಕೆಳಗೆ ಮಂತರೆಯ ಸ್ವಗತ ಪ್ರಾರಂಭ ಆಯಿತು. ಇದ್ದಕ್ಕಿದ್ದಂತೆ ಮಂಟಪದ ಪ್ರವೇಶ ಕೈಕೆ ಈ ಪ್ರವೇಶ ದ್ವಾರದ ಮಧ್ಯದಲ್ಲಿ. ಅವರಲ್ಲಿ ಪ್ರವೇಶ ಆದ ಕೂಡಲೇ ನಮ್ಮ ಲೈಟಿಗೆ ನೋಡಿ ಕೂಡಲೇ ಒಂದು ಲೈಟ್ ಬೆಳಗಿಸಿ, ಶವರ್ ಲೈಟ್. ಏನು ಅದ್ಭುತ ಆಗಿ ಹೋಯಿತು ಅಂತ ಹೇಳಿದರೆ ಅದನ್ನು ಮಾತಿನಲ್ಲಿ ವಿವರಿಸೋದು ಕಷ್ಟ. ಯಾರಾದರೂ ನೀನಾಸಂ ನಾಟಕಗಳು ಭಾಳ ಹಿಂದೆ ಆಗಿತ್ತಂತೆ, ತದ್ರೂಪ ಯಾವುದು ಅದನ್ನು ನೋಡಿದವರಿದ್ದರೆ ಅನುಭವ ಆಗ್ಬೋದು. ಸುತ್ತಮುತ್ತ ಎಲ್ಲ ಕತ್ತಲೆ ಇರ್ತದೆ. ಈ 2 ಶವರ್ ಲೈಟ್ಗಳು ಮಧ್ಯದಲ್ಲಿ ಒಂದು ದೀಪದ ರೀತಿಯಲ್ಲಿ ಬೆಳಕಿನ ವೃತ್ತಗಳನ್ನು ಮಾಡಿವೆ. ಅದರ ಮಧ್ಯೆ ಕೂಡ ಕತ್ತಲೆ. ಅದು ಏನು ಹೇಳಿದಾಗಾಯ್ತು ನಮಗೆ ಕಂಡಿತು ಅಂದರೆ, ಕೈಕೆ ಮತ್ತು ಮಂತರೆ ಆ ಸಂದರ್ಭದ ಸ್ಥಿತಿ ಭಿನ್ನವಾಗಿತ್ತು. ಇದು 2 ಯಾವತ್ತೂ ಸೇರದ ದ್ವೀಪಗಳು ಅಂತ ಬೆಳಕು ಹೇಳಿದಾಗ ಆಯಿತು. ಬೆಳಕೇ ಒಂದು ಪಾತ್ರವಾಗಿ ಅಲ್ಲಿ ಮೆರೆದೋಯ್ತು. ಆಮೇಲೆ ಪ್ರದರ್ಶನ ಮುಗಿದ ಮೇಲೆ ಮಂಟಪರು ಎಲ್ಲೂ ಈ ಸಂದರ್ಭದಲ್ಲಿ ಕೈಕೇಯ ಪ್ರವೇಶ ಇರುವುದಿಲ್ಲ ಮಾರೆ, ಆದರೆ ನೀವು ಮೇಲೊಂದು ಲೈಟ್ ಕಟ್ಟಿದ್ದು ನೋಡಿದ್ದೆ ನಾನು, ಯಾಕೋ ಅಲ್ಲಿ ಬಂದು ನಿಂತ್ರೆ ಏನು ಅಂತ ಕಂಡಿತ್ತು ಅಂತ ಹೇಳಿ ಏನು ತೊಂದರೆ ಆಗಲಿಲ್ವಲ್ಲ ಅಂತ ಕೇಳಿದರು. ನೆನ್ಪಿಟ್ಕೊಳ್ಳಿ, ಇದು ಏನು ಪೂರ್ವ ತಯಾರಿ ಅಲ್ಲ, ಇದಕ್ಕೆ ಯಾವುದೇ ರಿಹರ್ಸಲ್ ಕೂಡ ಮಾಡಿಲ್ಲ ನಾಟಕದವರು ಮಾಡುವ ಹಾಗೆ. ಅದು ಆ ಕ್ಷಣ ಅಂದರೆ ಸ್ಪಾಂಟೇನಿಯಸ್. ಇದ್ದ ಬೆಳಕನ್ನು ಬಳಸಿಕೊಳ್ಳುವುದು ಅಂದರೆ ಹೀಗೆ. ಇದು ಹೊಳಹು ಪ್ರಯೋಗಶೀಲತೆಯ ಹುಟ್ಟಿಗೆ ಕಾರಣವಾಗುವಂಥದ್ದು. ಕಲೆ ಯಾವತ್ತೂ ರೆಡಿಮೇಡ್ ಅಲ್ಲ, ಅದು ತತ್ಕ್ಷಣದ ಪ್ರತಿಕ್ರಿಯೆ ಅಂತ ತೋಳ್ಪಾಡಿಯವರು ಯಾವಾಗಲೂ ಹೇಳ್ತಾ ಇದ್ದಾರೆ. ಅಲ್ಲಿ ಅದನ್ನು ಆ ದಿವಸ ಎಷ್ಟು ಜನ ಗಮನಿಸಿದ್ರೆ ನನಗೆ ಗೊತ್ತಿಲ್ಲ. ಇದು ಮಂಟಪದ ಪ್ರಯೋಗಶೀಲತೆಗೆ ನಾನು ಕೊಡಬಹುದಾದ ಒಂದು ವಿಶೇಷ ಉದಾಹರಣೆ. ಅವರು ಅಭಿಮಾನಿಗಳು ಗಮನಿಸಿ ಮೆಚ್ಚಿಕೊಂಡ ಇನ್ನೂ ಎಷ್ಟು ಉದಾಹರಣೆಗಳಿರ್ಬೋದು, ಎಷ್ಟೂ ಹೇಳ್ಬೋದು. ರಂಗದಲ್ಲಿ ಯಾವತ್ತೂ ನಟನಾದವನ ಮಾತು ಮತ್ತು ಚಲನೆ ಎರಡೂ ಅವನದೇ ಮನಸ್ಸಿನ ಹಂಗಿನಲ್ಲಿರಬೇಕು ಎನ್ನುವುದು ನಾಟ್ಯಶಾಸ್ತ್ರದ ಮಾತು. ಆದ್ದರಿಂದಲೇ ಪ್ರಾಯಶಃ ತಮ್ಮ ಒಂದೇ ಸಾತ್ವಿಕಂ ಶಿವಂ ಅಂತ ಹೇಳಿ ಪ್ರಾರ್ಥನೆ ಮಾಡಿಯೇ ಪ್ರಾರಂಭ ಮಾಡುವಂಥದ್ದು. ಮಂಟಪದ ಪ್ರಯೋಗ ಹೇಗೆ ಇರಲಿ, ಪ್ರಯೋಗಶೀಲತೆ ಹೇಗೆ ಪ್ರಕಟವಾಗಲಿ, ಆದರೆ ಅಲ್ಲಿ ಜೀವ ಇದೆ. ಅದು ಜೀವಂತಿಕೆಯನ್ನು ಪಡೆಯುವುದು ಅವರ ಆಂಗಿಕ ವಾಚಿಕಗಳೆರಡೂ
ಸಾತ್ವಿಕದ ಜೊತೆಗೆ ಸಾಗುವುದರಿಂದ. ನನ್ನ ಹೋಮ್ವರ್ಕ್ ಹೇಗಾಯ್ತೋ ಗೊತ್ತಿಲ್ಲ, ಎಷ್ಟು ಮಾರ್ಕ್ ಕೊಡ್ತಾರೋ ಗೊತ್ತಿಲ್ಲ. ಒಬ್ಬ ಶಿಸ್ತುಬದ್ಧ ಅಪ್ಪಟ ಕಲಾವಿದನಾಗಿ ಅಸಹಾಯಕತೆಗೆ ಕರಗುವ ಹೃದಯವಂತನಾಗಿ, ಆತ್ಮೀಯ ಗೆಳೆಯನಾಗಿ, ಮೆಚ್ಚುಗೆಯ ಬಂಧುವಾಗಿ ಮಂಟಪರು ನಮಗೆಲ್ಲ ಕೊಟ್ಟ ಆನಂದದ ಋಣ ತುಂಬ ದೊಡ್ಡದು. ನಿಮ್ಮೆಲ್ಲರ ಜೊತೆ ಸೇರಿ ಆ ಆನಂದದ ಋಣ ಸಂದಾಯಕ ಸಾಧ್ಯ ಆಗ್ತದೆ ಅಂತ ಒಂದು ಕಿರು ಪ್ರಯತ್ನ ಅಂದಷ್ಟೇ. ಇರಲಿ, ನನಗೆ ಇಲ್ಲೊಂದು ಬಂದು ಮಂಟಪವನ್ನು ಸಿಂಗರಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ಯಕ್ಷಗಾನ ಕಲಾರಂಗಕ್ಕೆ ಮತ್ತು ಸಹಿಸಿಕೊಂಡ ನಿಮ್ಮೆಲ್ಲರಿಗೆ ನಾನು ಕೃತಜ್ಞ ಅಂತ ಹೇಳ್ತಾ, ಮುಂದೆ ಮಂಟಪರ ಸಹಸ್ರದ ದರ್ಶನದಲ್ಲಿ ಮಾತ್ರ ಅಲ್ಲ, ಅವರ ಶತಮಾನ ಸಂಭ್ರಮದ ಮಂಟಪವನ್ನು ಸಿಂಗರಿಸುವಲ್ಲಿ ನನ್ನನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒತ್ತಿಸ್ತಾನೆ ನಾನು